ಇದಿರ್ ಬಿಡಲ್ಲ, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಬಿಡಲ್ಲ, ಹೌದು. ನಾರ್ಮಲ್ ಆಗಿರೋ ಹೆಣ್ಮಕ್ಳನ್ನ ಬಿಡಲ್ಲ. ಈಗ ಹಸು ಮೇಲೆ ಅದೇ ಹೇಳಿದ್ದು ತುಂಬ ತಪ್ಪು. ಬೆಳವಣಿಗೆ ಹೇಗೆ ಏನು ಅಂತ ಅಂದ್ಬಿಟ್ಟು ಅವ್ರವ್ರ ಇಂಡಿವಿಜುವಾಲಿಟಿ ಅಲ್ವಾ. ಅವ್ರ ಮನೆಯಲ್ಲೂ ಅಕ್ಕ ತಂಗಿದಿರು ಎಲ್ಲರೂ ಇರ್ತಾರೆ ಅದೇ ಥರ. ಸೊ ನೋಡ್ಕೋಬೇಕು ಯಾವ ಥರ ಏನು ಅಂತ ಅಂದ್ಬಿಟ್ಟು ಅವ್ರವ್ರದ್ದು ಒಬ್ಬರದೇ ಜವಾಬ್ದಾರಿ ಅದು. ನಾನು ಭಾರತದಲ್ಲಿದ್ದೀನಿ, ನನ್ನ ಮನೇಲಿ ಏನಾಗತ್ತೆ ಎಲ್ಲ ಅನ್ಕೋಬೇಕಲ್ವಾ. ಅದೇ ಥರನೇ ನಾವು ಹೇಗೆ ಇನ್ನೊಬ್ಬರು ಅದೇ ಥರ ಅಂತ ಜವಾಬ್ದಾರಿಯಿಂದ ಇದ್ದರೆ ಇದು ಯಾವುದೂ ನಡೆಯಲ್ಲ. ಈ ನೀಚನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಾ? ಶಿಕ್ಷೆ ಅಂದರೆ ಅದು ಅವ್ರವ್ರಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಏನಾದರೂ ಆಗತ್ತಾ? ಶಿಕ್ಷೆ ಆದಮೇಲೆ ವಾಪಸ್ ಬರ್ತಾರಲ್ವ, ಎಷ್ಟು ದಿವಸ ಇಟ್ಟಿರ್ತೀರ ಅವ್ರನ್ನ ಅಲ್ವಾ. ಅವ್ರ ಆತ್ಮಸಾಕ್ಷಿಗೆ ಅವರೇ ಕರೆಕ್ಟಾಗಿ ನಡ್ಕೋಬೇಕು. ಶಿಕ್ಷೆ ಅಂತ ಅಂದ್ಬಿಟ್ಟು ಶಿಕ್ಷೆ ಕೊಡ್ತೀವಿ, ಅದಷ್ಟು ದಿವಸ ಆದಮೇಲೆ ವಾಪಸ್ ಬಂದು ಅದೇ ಬುದ್ಧಿ ಕಂಟಿನ್ಯೂ ಮಾಡ್ತು ಅಂದರೆ ಶಿಕ್ಷೆ ಕೊಡೋರ್ಗೂ ಟೈಮ್ ವೇಸ್ಟು, ಇವ್ರಿಗೂ ಇದು. ಅವ್ರಿಗೇನಿಲ್ಲ, ಆರಾಮಾಗಿ ಬರ್ತಾರೆ. ಕಾಮ ಅನ್ನೋದು ಈ ಮಟ್ಟಕ್ಕೆ ಹೋಗುತ್ತಾ? ಹೌದು, ತಪ್ಪಲ್ವಾ ಅದು. ಮೂಕ ಪ್ರಾಣಿಗಳ ಮೇಲೂ ಮಾಡೋದು ತುಂಬಾ ತಪ್ಪು ಅದು ಅಲ್ವಾ. ಯಾವ ಥರ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಹಿಂಸೆ ಅನುಭವಿಸಿರ್ತಾರೆ ಅಂತ ಅಂದ್ಬಿಟ್ಟು ಅದು ಅವ್ರಿಗೆ ಗೊತ್ತು. ತುಂಬಾ ತಪ್ಪು ಅದು. ಯಾರು ಮಾಡಿರ್ತಾರೆ ಅದನ್ನೇ ಹೇಳಿದ್ದು, ಶಿಕ್ಷೆ ಒಂದೇ ಅಲ್ಲ, ಅವ್ರ ಆತ್ಮಸಾಕ್ಷಿಗೆ ವಿರುದ್ಧ ಅವ್ರು ನಡ್ಕೋಬಾರ್ದು. ಕರೆಕ್ಟಾಗಿ ಅವ್ರವ್ರಿಗೇನೆ ಎಜುಕೇಷನ್ ಇರಬೇಕು. ನನ್ನ ಜವಾಬ್ದಾರಿ ಎಷ್ಟು ದೇಶಕ್ಕಾಗಿ ನಾನು ಅಂತ ಇದ್ದರೆ ಯಾವುದು ನಡೆಯಲ್ಲ ಇದು. ಈಗ ನಾವು ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳಿಂದ ನಾವು ಗೋಮಾತೆನ ದೇವರನ್ನ ಹೌದು, ನಾವು ಪೂಜಿಸ್ತೀವಿ. ಅವ್ರಿಗೆ ಎಲ್ಲಾದರೂ ದೇವಸ್ಥಾನದಲ್ಲಿ ನೋಡಿದ್ರೆ ಹುಡ್ಕೊಂಡೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಬಟ್ ಆ ಥರ ಇದ್ದಿದ್ದು ಮಾಡ್ತು ಅಂತ ಹೇಳಿದ್ರೆ ನೋಡೋರ್ಗೂ ಇದು ಪಾಪ ಅದೇನು ಮಾಡ್ತು ಅಲ್ವಾ. ಎಲ್ಲೋ ಒಂದು ಕಡೆ ಅದಕ್ಕೆ ಊಟಕ್ಕೆ ಅಥವಾ ಇನ್ನೇನು ಅಂತ ಅಂದ್ಬಿಟ್ಟು ಆ ಕಾಮಕ್ಕೆ ಎಂಡೇ ಇಲ್ಲ ಅನ್ನೋದು ತುಂಬಾ ನಿಜ. ಇದು ನೋಡ್ತು ಅಂತ ಹೇಳಿದ್ರೆ ತುಂಬ ಬೇಜಾರಾಗತ್ತೆ ಮನಸ್ಸಿಗೆ. ಆ ಥರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಲ್ವಾ. ನಾವು ಹೇಗೆ ಅದೇ ಥರ ಪ್ರಾಣಿಗಳು, ಅವಕ್ಕೆ ಅರಿವಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಬೇಕಂದರೆ ಹಾಗೆ ನಾವು ಟ್ರೀಟ್ ಮಾಡೋದು ತಪ್ಪಲ್ವಾ. ನಮ್ಮ ಜವಾಬ್ದಾರಿ ಇರಬೇಕು ಅಷ್ಟೇ ದೇಶಕ್ಕಾಗಿ. ನಾವು ಹೇಗೆ ನಂದು ಅಂತ ಹೇಳಿದಾಗ ಪ್ರಪಂಚನೂ ಅನಿಮಲ್ಸ್ ಆಗಲಿ ಬೇರೆ ಒಂದಾಗಲಿ ನಮ್ಮವರು ಅಂತ ಅಂದ್ಕೊಂಡಿರ್ಬೇಕು ಅಷ್ಟೇ. ನನಗೆ ಫೀಲ್ ಆದಂಗೆ ಆಗುತ್ತಲ್ವ, ನಾನು ಒಂದು ಹೆಣ್ಮಗಳಲ್ವ, ನಂಗೆ ಆ ಥರ ಅನಿಸುತ್ತೆ. ಅವ್ರನ್ನ ಏನು ಮಾಡಬೇಕು ಗೊತ್ತಾ, ಸಾರ್ವಜನಿಕರಿಗೆ ಬಿಟ್ಬಿಡ್ಬೇಕು, ರೋಡಲ್ಲಿ ನಿಲ್ಲಿಸಿ ನೀವೇನು ಶಿಕ್ಷೆ ಕೊಡ್ತೀರಾ ಕೊಡಿ ಅಂತ. ಆವಾಗ ಸರ್ಕಾರ ನೋಡಬೇಕು ಏನು ಮಾಡ್ತಾರೆ ಅಂತ. ಮತ್ತೀಗೇನು ಗೊತ್ತಾ, ಮಾಡ್ತಾರೆ ಬಿಡ್ತಾರೆ, ಇನ್ನು 6 ತಿಂಗಳು ಸರಿ ಹೋಗುತ್ತೆ, ಮತ್ತು ಇನ್ನೊಂದು ಕಡೆ ಎಲ್ಲೋ ಮಾಡ್ತಿರ್ತಾನೆ, ಮತ್ತು ಅವನಿಗೆ ಏನೂ ಶಿಕ್ಷೆ ಇರೋಲ್ಲ. ಒಂದು 3 ತಿಂಗಳು ಹಾಕ್ತಾರೆ, 3 ತಿಂಗಳು ಬಿಡ್ತಿರ್ತಾರೆ. ಸೇಮ್ ಆಗ್ತಾನೆ ಇರುತ್ತಲ್ಲ ಎಲ್ಲರಿಗೂ. ಆ ಥರ ಆಗಬಾರ್ದಂದ್ರೆ ಸಾರ್ವಜನಿಕರಿಗೆ ಬಿಡಬೇಕು. ನೀವೇನು ಡಿಸಿಷನ್ ತೊಗೋತೀರಾ ತೊಗೊಳ್ಳಿ, ಕಲ್ಲಲ್ಲಿ ಹೊಡಿತೀರಾ ಇಲ್ಲ. ಈಗ ನಾವು ಓದಿರ್ತೀವಲ್ವ, ಗಲ್ಫಲ್ಲೆಲ್ಲ ಯಾವ ಪಾಟ್ ಇರುತ್ತೆ ಅದನ್ನು ಕಟ್ ಮಾಡಿ ಮಾಡಿ ರೋಡಿಗೆ ಬಿಡ್ತಾರಂತೆ, ಹಂಗೆ ಮಾಡಬೇಕಷ್ಟೆ. ಬಟ್ ಗೊತ್ತಿಲ್ಲ. ಕೇಳಿದಾಗ ಹೇಗೆ ಅನಿಸ್ತು ಮೈ ಜುಮ್ಮ ಅನಿಸುತ್ತೆ, ಹೇಗೆ ಅನಿಸುತ್ತೆ. ರಿಯಾಕ್ಷನ್ ಒಂಥರ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಬರೋಲ್ಲ. ಯಾರಿಗೆ ಎಷ್ಟೇ ಹೊತ್ತಲ್ಲಿ ಕೇಳಿದ್ರು ಆ ವಿಷಯನ ಯಾವುದೇ ಹೆಣ್ಮಗಳಾಗಲಿ, ನಾನು ಒಬ್ಬಳೇ ಅಲ್ಲ, ಯಾರಿಗೇ ಆಗಲಿ ಒಂಥರ ಮೈ ಜುಮ್ಮ ಅನಿಸುತ್ತಲ್ವ.